ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇದೇನು ಗೊತ್ತಾ? ಮ್ಯಾಂಗೋ ಕ್ಯಾಂಡಿ. ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಮಾವಿನ ಕಾಯಿಯಲ್ಲಿ ಮಾಡುವಂಥದ್ದು ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಎಷ್ಟು ದಿನ ಬೇಕಾದರೂ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಮಾವಿನಕಾಯಿನ ನಾನು 2 ಮಾವಿನಕಾಯಿ ತಗೊಳ್ತಿದ್ದೀನಿ ಅಷ್ಟೇ. ಅದರದ್ದು ಸಿಪ್ಪೆ ತೆಗಿಬೇಕು ಈ ಥರ, ಆಯಿತಾ? ಫುಲ್ ಸಿಪ್ಪೆ ತಗೊಳ್ಳಿ. ನೋಡಿ, ಈ ಥರ ಸಿಪ್ಪೆ ತೆಗೆದಾಗಿದೆ. ಈಗ ಆ ಮುಂದೆದು ಇದೆಲ್ಲ ಕಟ್ ಮಾಡಿಬಿಟ್ಟು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ಎರಡು ಮಾವಿನಕಾಯಿನ ಮಾತ್ರ ತೊಗೊಂಡಿದ್ದೀನಿ. ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಇರಲಿ, ಇಲ್ಲಾಂದರೆ ಅದು ನೀರು ಬೇಯಿಸಿ ಒಣಗಿ ಬರೋವಾಗ ಸಣ್ಣ ಆಗಿಬಿಡುತ್ತೆ, ಸಪುರ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ದಪ್ಪ ಇರಬೇಕು, ಇಷ್ಟು ಉದ್ದ ಇರಬೇಕು. ಈ ಥರ 2 ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇದು ಕಟ್ ಮಾಡಿರೋಂಥ ಮಾವಿನಕಾಯಿ ಪೀಸಸ್ಗಳು ಇದು. ಈಗ ಕುದಿಯೋ ನೀರಿಗೆ ಸ್ವಲ್ಪ ನೀರಿಡಿ ಸ್ಟವಲ್ಲಿ. ಅದಕ್ಕೆ ನೀರು ಕುದಿಯೋಕ್ಕೆ ಶುರು ಆಗುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರುವಾಗ ಈ ಮಾವಿನಕಾಯಿ ಕಟ್ ಮಾಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡ್ಬೇಕು. ಆ ಪಾತ್ರೆ ಕುದಿಯೋ ನೀರಿಗೆ ಹಾಕ್ಕೊಳ್ಬೇಕು. ಒಂದು ಕುದಿ ಬಂದು 2 ನಿಮಿಷದಲ್ಲಿ ಬೇಯುತ್ತೆ. ಇದು ಬೆಂದಾದ ತಕ್ಷಣ ತೆಗೆದುಬಿಡಿ. ನಮ್ಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ತುಂಬ ಬೇಯಕ್ಕೆ ಬಿಡಬೇಡಿ, ಆಯಿತಾ? ಹಿಂಗಾದ ತಕ್ಷಣ ತಗೊಂಬಿಡಿ. ಇದು ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾಗಲಿ. ತುಂಬ ಈಸಿ. ನೋಡಿ, ಚುಚ್ಚಿದ್ರೆ ಚಾಕೋಲಿ ಹಿಂಗೆ ಚುಚ್ಚಿ ನೋಡಿದ್ರೆ ಟಕ್ ಅಂತ ಒಳಗೋಗುತ್ತೆ, ಅದು ಬೆಂದಿದೆ ಅಂತಾಗ. ಆಮೇಲೆ ಸಕ್ಕರೆನ ಒಂದು ಬೌಲಲ್ಲಿ ಸಕ್ಕರೆ ತಗೊಂಡು ಇದಕ್ಕೆ ಹಾಕ್ಕೊಳ್ಳಿ. ಬೆಂದಿರುವಂಥ ಮಾವಿನಕಾಯಿನ ತೆಗೆದು ತಣ್ಣಗಾದ್ಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಡಿ. ಆ ಮಾವಿನಕಾಯಿ ಎಲ್ಲ ಒಡೆದೋಗುತ್ತೆ. ಹಿಂಗೆ ಕುಲ್ಕಿ ಅದನ್ನು ಸಕ್ಕರೆನ ಹೊಂದ್ಕೊಳ್ಳೋಂಗೆ ಮಾಡಿ 1-2 ನಿಮಿಷ ಮುಚ್ಚಿಡಿ. ನೋಡಿ, ಮೆಲ್ಟೇ ಆಗೋಯ್ತು ಸಕ್ಕರೆ ಎಲ್ಲ. ಆ ಇರುವಂಥ ಬಿಸಿಯಲ್ಲೇ ಮೆಲ್ಟಾಯಿತು. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ, ಶುಗರ್ದು ಮ್ಯಾಂಗೋದು. ಅದು ಹಾಗೇ ಇರಲಿ. ಅದನ್ನು ಒಂದೊಂದೇ ಪ್ಲೇಟಲ್ಲಿ ಜೋಡಿಸ್ಬಿಟ್ಟು ಆ ನೀರು ಹಾಗೆ ಇರಲಿ. ನೀರು ಬೇಕು, ನೆಕ್ಸ್ಟ್ ಡೇಗೂ ನಮಗೆ ಬೇಕು, ಬಿಡಬೇಡಿ ಅದನ್ನು. ಅದರಿಂದ ಎಲ್ಲ ಮಾವಿನಕಾಯಿನ ತೆಗೆದುಬಿಟ್ಟು ಬೆಂದಂಥ ಈ ಮಾವಿನಕಾಯಿನ ತೆಗೆದು ಜೋಡಿಸ್ಕೊಂಬಿಡಿ ಪ್ಲೇಟಲ್ಲಿ. ಫುಲ್ಲು ಈ ಥರ ಜೋಡಿಸ್ಕೊಂಡು 1 ಡೇ ಫುಲ್ಲು ಒಣಗಲಿ. ಇದು ಒಂದಿನ ಪೂರ್ತಿ ಒಣಗಿರೋದು. ಸಂಜೆಗೆ ಮೆತ್ತಗಿರುತ್ತೆ, ಒಂಥರ ಬೆಂಡಾಗೋಂಗೆ. ಸ್ಟಿಫಾಗಿ ಇನ್ನೂ ಆಗಿರಲ್ಲ. ನೋಡಿ, ಈ ಥರ ಇರುತ್ತೆ. ಮತ್ತು ನಮಗೆ ಶುಗರ್ದು ವಾಟರ್ ಇತ್ತು ನೋಡಿ, ಅದರೊಳಗೆ ಪುನಃ ಹಾಕಿಡಿ. ಇವತ್ತು ಸಂಜೆ 1 ದಿನ ಇಡೀ ಅದು ಒಣಗಬೇಕು. ಸಂಜೆ ಮತ್ತು ಅದೇ ಶುಗರ್ ವಾಟರಲ್ಲಿ ಹಾಕಿಡಬೇಕು. ಮತ್ತು ನಾಳೆ ಬೆಳಗ್ಗೆ ಪ್ಲೇಟಲ್ಲಿ ಅದೇ ಥರ ಜೋಡಿಸ್ಕೊಳ್ಬೇಕು. 1 ಡೇ ಮಾಡಿದ್ರೆ ಸಾಕು. ಇದು ನೋಡಿ ಈಗ ಹೆಂಗಿದೆ, ಆವಾಗ ಮಿಕ್ಸ್ ಮಾಡಿದಾಗ ಹೆಂಗಿತ್ತಲ್ವ, ಇದು ಸ್ವಲ್ಪ ಒಣಗಿದ್ದು ಸಕ್ಕರೆ ನೀರು ಹಿಡ್ಕೊಳ್ಳೋದು. ಹಾಗೆ ಮತ್ತೆ ಆ ಪ್ಲೇಟ್ಗೆ ಹಾಕ್ಬಿಟ್ಟು ಸೆಕೆಂಡ್ ಡೇ ಕೂಡ ಒಣಗಿಸಿ. 2 ಡೇಸ್ ಸಾಕು ಅಷ್ಟೇ. ಸೆಕೆಂಡ್ ಡೇಗೆ ಚೆನ್ನಾಗಿ ಒಣಗುತ್ತೆ. ನೋಡಿ, ಈ ಥರ ಒಣಗಿ ಕಲರ್ ಕೂಡ ಹೆಂಗೆ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆನ ಪೌಡ್ರ್ ಮಾಡ್ಕೊಂಬಿಟ್ಟು ಆ ಸಕ್ಕರೆ ಪುಡಿನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೆಂಗಿರುತ್ತೆ ಅಲ್ವಾ? ಅದಕ್ಕೆಲ್ಲ ಸಕ್ಕರೆ ಹಿಡಿಯುತ್ತೆ. ನಾವು ಸಕ್ಕರೆ ಹಾಕಿದ್ಮೇಲೆ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಬಾಕ್ಸ್ಗೆ ಹಾಕ್ಕೊಂಡು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಬೇಕಾದಾಗೆಲ್ಲ ತಿಂತಾ ಇದ್ದರೆ ಮಾವಿನಕಾಯಿ ಫ್ರೆಶ್ಶಾಗಿ ತಿಂದಂಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇದು ಕೂಡ ನಿಮಗೆ ಹೊರಗಡೆ ಪ್ಯಾಕೆಟ್ ಇದರಲ್ಲಿ ಸಿಗುತ್ತೆ. ಅದನ್ನು ನೀವು ಮನೇಲೇ ಮಾಡಿ ಖುಷಿಯಾಗಿ ತಿನ್ನಿ, ಎಂಜಾಯ್ ಮಾಡಿ. ಬಾಯ್, ಟೇಕ್ ಕೇರ್.